पूज्याय राघवेंद्राय सत्यधर्मरताय पदतां कल्पवृक्ष नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನೀವು ಗೋಧಿ ಹಿಟ್ಟು, ಮೈದಾ ಉಪಯೋಗಿಸ್ಕಿದ್ರೆ ಮೈದಾ ಹಿಟ್ಟು ಹಾಕೊಳ್ಳಿ. ನಾವು ಮೈದಾ ಜಾಸ್ತಿ ಉಪಯೋಗಿಸ್ಕಲ್ಲ, ಹಾಗಾಗಿ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಾಂಟಿಟಿಯಲ್ಲಿ ಆದರೂ ಮಾಡ್ಬೋದು, ಬಟ್ ಐಟಮ್ಸ್ ಅಷ್ಟೇ. ಮೇನ್ ಐಟಮ್ಸ್ ಏನು ಇಂಪಾರ್ಟೆಂಟ್ ಆದರೆ ಐಟಮ್ಸ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಈ ಕಡೆ ಬಂದು ಇವಾಗ ಓಂಕಾಳು ಇರುತ್ತಲ್ಲ, ಓಂಕಾಳು ಹಾಕೊಂಡ್ರೆ ಚೆನ್ನಾಗಿ ಡೈಜೆಷನ್ಗೂ ಒಳ್ಳೆಯದು, ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಓಂಕಾಳು ಹಾಕ್ಕೊಂಡೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಬ್ಲ್ಯಾಕ್ ಸಾಲ್ಟೇ ಯೂಸ್ ಮಾಡ್ತಾ ಇದ್ದೀನಿ, ಸ್ನ್ಯಾಕ್ಸ್ ಆಗಿರೋದ್ರಿಂದ ಇದು. ನೆಕ್ಸ್ಟ್ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು, ಆಪ್ಷನಲ್ಲು. ತುಪ್ಪ ಹಾಕ್ಕೋಬೋದು ಅಥವಾ ಎಣ್ಣೆ ಹಾಕ್ಕೋಬೋದು. ಇವಾಗ ಇದನ್ನ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡೆ, ಓಂಕಾಳು ಹಾಕ್ಕೊಂಡೆ, ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನೇನು ಬೇಡ, ಇಷ್ಟೇ ಸಾಕು. ಸ್ವಲ್ಪ ನೀರು ಹಾಕಿ ಚಪಾತಿ ಹದ ಕಲಿಸ್ಕೋಬೇಕು. ಇಲ್ಲಿ ಪಕ್ಕದಲ್ಲಿ ಬಿಲ್ಲಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದೇ ಸೌಂಡ್ ಬರ್ತಾ ಇರುತ್ತೆ. ಈ ಥರ ಮುಷ್ಟಿ ಕಟ್ಟಿದರೆ ಹಿಂಗಾಗಬೇಕು. ಆಯಿತಾ, ನೀರು ಹಾಕಿ ಚಪಾತಿ ಹದ ಕಲಿಸ್ಕೊತೀನಿ. ಇವಾಗ ಚೆನ್ನಾಗಿತ್ತಲ್ಲ, ಇದು ಮುದ್ದೆ ತೊಗೊಂಡು ಲಟ್ಟಿಸ್ಕೋಬೇಕು. ರೌಂಡ್ ಆದರೂ ಲಟ್ಟಿಸ್ಬೋದು, ಸ್ಕ್ವೇರ್ ಆದರೂ ಲಟ್ಟಿಸ್ಕೋಬೋದು. ಓಕೆ, ಒಂದು 20 ಮಿನಿಟ್ಸ್ ಸೋಕ್ ಮಾಡಿದರೆ ಸಾಕಷ್ಟೇ. ಒಂದು ಶೀಟ್ ರೆಡಿ ಮಾಡ್ಕೊಂಡಿದ್ದೀನಿ, ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸ್ಕ್ವೇರ್ ಶೇಪ್ ಇದ್ದರೆ ಚೆನ್ನಾಗಿ. ನೆಕ್ಸ್ಟ್ ಇವಾಗ ಕಡಲೆ ಹಿಟ್ಟು ಇರುತ್ತಲ್ಲ, ಕಡಲೆ ಹಿಟ್ಟು ಅದು ತೊಗೊಂಡು ಇದ್ರ ಮೇಲೆ ಹಾಕೋಂಗಿಲ್ಲ, ಸ್ವಲ್ಪ ನೀರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ನೀರು ಬರುತ್ತಲ್ಲ, ನೀರೊಳಗೆ ಹಾಕ್ಕೊಂಡು ನಾವು ಸಾಟಿ ಮಾಡ್ಕೊತೀವಲ್ಲ, ಆ ರೀತಿ ಸಾಟಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡು ಸಾಟಿ ಮಾಡ್ಕೋಬೇಕು. ಓಕೆ, ಇಲ್ಲೈತಲ್ಲ, ಗಂಟಿರ್ಲಾರ್ದಂಗೆ ಕಲಿಸ್ಕೋಬೇಕು ನೀಟಾಗಿ. ಸ್ವಲ್ಪನೂ ಗಂಟಿರ್ಲಾರ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಓಕೆ, ನೀಟಾಗಿ ಕಲಿಸ್ಕೊಂಡು ಇದನ್ನು ಸಾಟಿ ಮಾಡಬೇಕಾದ್ರೆ ಹಾಕ್ತೀವಲ್ಲ ನಾವು, ಆ ರೀತಿ ಹಾಕೋಬೇಕು. ಇದಕ್ಕೆಲ್ಲ ಏನು ಮಿಕ್ಸ್ ಮಾಡೋದೆಲ್ಲ ಬೇಡ. ಆಲ್ರೆಡಿ ನಾವು ಇದರಲ್ಲಿ ಉಪ್ಪು, ಮೆಣಸು, ತುಪ್ಪ, ಹಿಟ್ಟೆಲ್ಲ ಹಾಕಿ ನೆನೆಸಿಟ್ಟಿರ್ತೀವಲ್ಲ, ಇದಕ್ಕೆಲ್ಲ ಸಾಟಿ ಮಾಡ್ತಿರೋದ್ರಿಂದ ಇದಕ್ಕೇನು ಬೇಡ. ಫುಲ್ ಹಾಕಿ ಸ್ಪ್ರೆಡ್ ಮಾಡಬೇಕು. ಓಕೆ, ಕಾರ್ನರಿಂದ ಈ ಎಡ್ಜಸ್ ಎಲ್ಲ ಅದು ಆಯಿತಾ. ಸಾಟಿ ಮಾಡಿಕೊಂಡು ಆಯಿತಾ. ನೆಕ್ಸ್ಟ್ ಇವಾಗ ಇದನ್ನು ಫೋಲ್ಡ್ ಮಾಡ್ಕೊತ ಬರಬೇಕು. ಈ ಥರ ಸ್ಕ್ವೇರ್ ಆದರೂ ಮಾಡ್ಕೊತ ಬರ್ಬೋದು, ಅಥವಾ ರೌಂಡ್ ಆದರೂ ಮಾಡ್ಕೊತ ಹೋಗ್ಬೋದು. ಓಕೆ, ಸ್ಕ್ವೇರೇ ಇರಲಿ, ರೌಂಡ್ ಎಲ್ಲ ಬೇಡ. ಓಕೆ, ನಿಮಿಷ. ನೆಕ್ಸ್ಟ್ ಇದೇ ರೀತಿ ಹಾಗೆ ಸ್ಕ್ವೇರ್ ಥರ ಮಾಡ್ಕೋಬೇಕು. ಇಲ್ಲಿ ಲಟ್ಟಿಸ್ಕೋಬೇಕಾದ್ರೆ ಎಣ್ಣೆ ಅಥವಾ ಹಿಟ್ಟು ಹಾಕಿ ಮತ್ತು ಇದನ್ನು ಈ ಥರ ಮಾಡೋಣ. ಎರಡು ಕಡೆ ಅಂದರೆ ಅದು ಸ್ಟಫಿಂಗ್ ಏನಿದೆ ಅಲ್ಲ, ಸಾಟಿ ಮಾಡಿರೋದು ಅದು ಹೊರಗೆ ಬರುತ್ತೆ, ಹಾಗಾಗಿ ಈ ಥರನೇ ಇರಲಿ. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ ಬೇಕಂದರೂ ಸಾಟಿ ಮಾಡ್ಬೋದು, ಇಲ್ಲ ಬೇಡ ನಾನು ಸಾಟಿ ಮಾಡೋದೆಲ್ಲ ಬೇಡ ಅಂತಂದರು ಹಾಗೆ ಒಂದಕ್ಕೊಂದು ಕ್ಲೋಸ್ ಮಾಡಿಕೊಂಡು ಕಟ್ ಮಾಡಬೇಕು. ಓಕೆ, ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಫ್ರೆಶ್ ತೊಗೊಂಡ್ರೆ ಏನೋ ಚೆನ್ನಾಗ. ಈ ಥರ ಇದು ನೀರಿದ್ದರೆ ಸುಮ್ಮನೆ ಫ್ರೈ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ, ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ಇದು ಮಾಡಿಕೊಂಡ್ರೆ ಚೆನ್ನಾಗ. ಇವಾಗ ಒಂದು ಚಾಕು ತೊಗೊಂಡು ಕಟ್ ಮಾಡ್ಕೋಬೇಕು. ಇದು ನೀವು ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು. ಆಯಿತು, ಈ ಥರ ಆಯಿತಾ. ಈ ಥರ ಒಂದೊಂದೇ ಬಿಡಿಸ್ಕೋಬೇಕು. ಇದು ಎಡ್ಜ್ ಶಾರ್ಪ್ ಇಲ್ಲ, ಓಕೆ. ಬ್ರೆಡ್ ಗಿಡ್ಡೆಲ್ಲ ಕಟ್ ಮಾಡ್ತಾರಲ್ಲ, ಆ ಥರ ಇದ್ದರೆ ಎಡ್ಜ್ ಶಾರ್ಪ್ ಇರುತ್ತೆ, ಹೋಗುತ್ತೆ.
ಇವಾಗ ತೋರ್ಸೋಕ್ಕೆ ನಾನು ಈ ಥರ ಓಕೆ. ಸ್ವಲ್ಪ ಆರ್ಕೋಬೇಕಿದೆ, ಯಾಕಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ. ಸ್ವಲ್ಪ ಆರ್ಕೊಂಡ್ರೆ ಸರಿ ಹೋಗುತ್ತೆ, ಆಯಿತಾ. ಫಸ್ಟ್ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾಯಕ್ಕಿಟ್ಟು ಇವಾಗ ಒಂದೊಂದನ್ನೇ ಫ್ರೈ ಮಾಡಬೇಕು. ಓಕೆ. ನೆಕ್ಸ್ಟ್ ಹೆಲ್ದಿಯಾಗಿರುತ್ತೆ, ಯಾಕಂದರೆ ಇದರಲ್ಲಿ ಮೆಣಸು ಹಾಕಿದ್ದೆ, ಓಮ್ ಕಾಳು ಹಾಕಿದ್ದೆ, ಕಡಲೆ ಹಿಟ್ಟು ಹಾಕಿದ್ದೆ, ಚಪಾತಿ ಹಿಟ್ಟು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು 15 ದಿವಸ ಇಟ್ಟರೂ ಏನು ಹಾಳಾಗಲ್ಲ. ಪಿಕ್ನಿಕ್ಕು ಟೂರ್ ತೊಗೊಂಡೋದ್ರೆ ಓಕೆ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು 2 ತಿಂಗಳು ಒಂದು 15ರಿಂದ 20 ದಿವಸ ಸ್ಟೋರ್ ಮಾಡಿದ್ರೂ ಏನಾಗಲ್ಲ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಹೊರಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆಯಿಂದ ತುಂಬ ಲೇಯರ್ ಎಲ್ಲ ಇರುತ್ತೆ, ಪದರ. ಯಾಕಂದರೆ ಅದನ್ನ ಟರ್ನ್ ಮಾಡಿ ಸಾಟಿ ಮಾಡ್ಕೊಬೇಕಾದ್ರೆ ನೀವು ನೀರು ಯೂಸ್ ಮಾಡಿದ್ದೀರಲ್ಲ ಕಡಲೆ ಹಿಟ್ಟು, ನೀವು ನೀರು ಬೇಡ ಅಂತಂದರೆ ಆಯಿಲ್ ಅಥವಾ ತುಪ್ಪದಿಂದ ಸಾಟಿ ಮಾಡಿಕೊಂಡ್ರೆ 2 ತಿಂಗಳು ಇರುತ್ತೆ. ಟಿಪ್ಪಿದು ಏನಂತಂದರೆ, ಇಲ್ಲಿ ಸಾಟಿ ಮಾಡಿ ಕಡಲೆ ಹಿಟ್ಟು ತೊಗೊಂಡು ನೀರು ಹಾಕಿದರೆ ನೀವು ಎಣ್ಣೆ ಅಥವಾ ತುಪ್ಪದಿಂದ ಹಾಕಿದರೆ 2 ತಿಂಗಳು ಇಟ್ಟರೂ ಸ್ಟೋರ್ ಮಾಡ್ಬೋದು, ಏನು ವೇಸ್ಟ್ ಆಗೋಲ್ಲ, ತುಂಬ ಟೇಸ್ಟಾಗಿರುತ್ತೆ. ಓಕೆ. ಒಳಗಡೆಯಿಂದ ಲೇಯರ್ ಎಲ್ಲ ಇದೆ. ಈಗ ನಾವೇನು ಖಾಜಾಪುರಿ ಅದೆಲ್ಲ ಮಾಡ್ತೀವಲ್ಲ ಆ ಥರ ಬರುತ್ತೆ. ಓಕೆ. ಕಡಲೆ ಹಿಟ್ಟು ಸಾಟಿ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಬೇಕು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಂತಂದರೆ, ಹಿಂಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಥವಾ ಎಲ್ಲಾದರೂ ಪಿಕ್ನಿಕ್ ಔಟಿಂಗ್ ಹೋಗ್ತೀವಿ ಅಂತಂದರೆ ಈ ಕಡಲೆ ಹಿಟ್ಟು ಮತ್ತು ತುಪ್ಪ ಎಣ್ಣೆಯಿಂದ ಸಾಟಿ ಮಾಡ್ಕೊಳ್ಳಿ, ನೀರಿಂದ ಬೇಡ. ಓಕೆ, ಚೆನ್ನಾಗಿರುತ್ತೆ.